ನಮಸ್ತೆ ಸ್ನೇಹಿತರೆ. ನಾವು ಭೂಮಿ ತಾಯಿ ಅಂತೇಳಿ ಹೇಳೋದನ್ನು ಕೇಳಿದ್ದೀವಿ. ಭೂಮಿನ ತಾಯಿ ಅಂತಲೇ ಯಾಕಂತ ಕರೀತಾರೆ? ಆ ತಾಯಿ ತನ್ನ ಒಡಲಲ್ಲಿ, ತನ್ನ ಗರ್ಭದಲ್ಲಿ ಕೋಟ್ಯಾಂತರ ಜೀವ ಸಂಕಲಗಳನ್ನ ಪೊರಿತಾ ಇದ್ದಾಳೆ. ಕೋಟ್ಯಾಂತರ ಸಸ್ಯವರ್ಗಗಳು, ಜಲಚರಗಳು, ಸೂಕ್ಷ್ಮಾಣು ಜೀವಿಗಳನ್ನ ಅವಳು ಸಲುತ್ತಾಳೆ ರೀ. ಇಡೀ ಮನುಕುಲನೇ ಅವಳ ಗರ್ಭದಲ್ಲಿ ಒತ್ತಿದಾಳೆ ರೀ. ಆ ಭೂಮಿ ತಾಯಿಗೆ ನೀವೊಂದು ಧಾನ್ಯ ಹಿಂಗೆ ಹಾಕಿದ್ರೆ 10 ಧಾನ್ಯ 10 ಗೊಂಚಲಾಗಿ ತೆನೆಯಾಗಿ ಸಮೃದ್ಧಿಯಾಗಿ ನಮ್ಮನ್ನು ಕೊಡ್ತಾಳೆ, ಸಾಕ್ತಾಳೆ. ಹಂಗಾಗಿ ಅವಳನ್ನು ನಾವು ತಾಯಿ ಅಂತ ಕರಿತೀವಿ. ಅವಳ ಗರ್ಭ, ಅವಳ ಒಡಲಲ್ಲಿ ನದಿ, ನೀರು, ಜಲಚರಗಳು, ಬೆಟ್ಟ ಗುಡ್ಡ ಎಲ್ಲ ಪ್ರಕೃತಿಯನ್ನು ಅವಳು ತುಂಬಿಕೊಂಡಿದ್ದಾಳೆ. ಹಂಗಾಗಿ ಅವಳನ್ನು ನಾವು ಭೂಮಿ ತಾಯಿ, ಮಹಾತಾಯಿ ಅಂತ ಹೇಳ್ತೀವಿ. ಯಾರು ಭೂಮಿ ತಾಯಿನ ಸೇವೆ ಮಾಡ್ತಾನೆ ಅಂಥ ರೈತನನ್ನು ಭೂಮಿಪುತ್ರರು ಅಂತಲೂ ಹೇಳ್ತೀವಿ. ಭೂಮಿಪುತ್ರ ಅಂತ ಹೇಳೋದು ಹೆಮ್ಮೆ ರೀ. ಅದೊಂದು ಭಾಳ ಅದ್ಭುತವಾದಂಥ ಹೆಮ್ಮೆಯ ಒಂದು ಉದ್ಯೋಗ ಅದು. ಭೂಮಿ ತಾಯಿ ಸೇವೆ ಮಾಡೋದು ಸಾಮಾನ್ಯವಾದ್ದಲ್ಲ. ಹಾಗೆ ಆಕಾಶನ ನಾವು ತಂದೆ ಅಂತ ಕರಿತೀವಿ. ಆಕಾಶನ ಯಾಕೆ ತಂದೆ ಅಂತ ಹೇಳಿದ್ರೆ ಅವನು ಸೂರ್ಯದೇವ. ಅವನು ನಮ್ಮ ಭೂಮಿ ತಾಯಿ ಮೇಲೆ ಅವನು ಸ್ವರ್ಣರೇತಸ್ಸು ಅಂದರೆ ಅವನ ಹೆಸರು ಆದಿತ್ಯ, ಸವಿತ, ಸೂರ್ಯ, ಖಗ, ಪೂಷ, ಗವಸ್ತಿಮಾನ್, ಸುವರ್ಣ ಸದೃಶೋ ಭಾನು, ಸ್ವರ್ಣರೇತ ದಿವಾಕರ ಅಂತ. ಅಂದರೆ ಸ್ವರ್ಣದಂಥ, ಚಿನ್ನದಂಥ ರೇತಸ್ಸು, ಸೆಮೆನ್ ಅಂತ ಏನು ಹೇಳ್ತೀವಿ, ವೀರ್ಯ ಅಂತ ಏನು ಹೇಳ್ತೀವಿ, ಅಂಥ ಒಂದು ಸೆಮೆನನ್ನು, ರೇತಸ್ಸನ್ನು ಭೂಮಿ ತಾಯಿ ಮೇಲೆ ಅವನು ಹಾಯಿಸ್ತಾನೆ. ಆ ಕಿರಣಗಳನ್ನ ಹಾಯಿಸ್ತಾನೆ. ತಂಪಾದ ಮಳೆಯನ್ನು ಗರೆದು ಭೂಮಿ ತಾಯಿಯನ್ನು, ಅವನು ಒಡಲನ್ನು ತಂಪು ಮಾಡ್ತಾನೆ. ಸಮೃದ್ಧಿ, ಸಸ್ಯ ಸಂಕುಲ ಎಲ್ಲ ಬೆಳೆಯುತ್ತೆ. ಹಂಗಾಗಿ ಆಕಾಶ ತಂದೆ ಆಗ್ತಾನೆ, ಭೂಮಿ ತಾಯಿ ಆಗ್ತಾಳೆ. ಇದೇ ಸನಾತನ ಧರ್ಮದ ಶಕ್ತಿ ರೀ. ಜಯ ಗುರುದತ್ತ.